ಆಶೀರ್ವಾದ ಮಾಡಿ ಹೇಳಿದ್ರಪ್ಪ ಧಾರವಾಡದಲ್ಲಿ. ಸೊ ಈಗ ಧರ್ಮಸ್ಥಳದಲ್ಲೂ ಕೂಡ ನಾನು ಓದೋ ಸಂದರ್ಭ ಅವರು ಒಂದಿನ ನನ್ನ ಹತ್ರ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಮಾತಾಡಿದ್ರು. ಸೊ ನಾನು ಅವ್ರು ಕೇಳಿದ್ದ. ಸೊ ಅವರವರ ಪ್ರೀತಿ ವಿಶ್ವಾಸನ ಒಂದ್ ರೀತಿ ವ್ಯಕ್ತಪಡಿಸ್ತಾರೆ. ಅದನ್ನ ತಪ್ಪು ಅಂತ ಹೇಳಕ್ ಹೋಗ್ತಾರ? ಇವರೇನ ಬಿಡಿ, ಅವರು ವಿಶ್ವಮಾನವರು, ದೊಡ್ಡವರು. ಕೇಂದ್ರ ಸಚಿವರನ್ನ ಭೇಟಿ ಅಲ್ಲ, ಅದು ಸ್ವಲ್ಪ ಇದು ಮುಗಿಸಿದ್ರು. ಅವ್ರು ಬಹಳ ದೊಡ್ಡವರವರು. ಪಾಪ ಅವ್ರಿಗೆ ಯಾರ ಆಶೀರ್ವಾದನೂ ಬೇಡ ಅವ್ರಿಗೆ. ಅವರು ಮಠ ಯಾವತ್ತೂ ಉಪಯೋಗಿಸ್ಕೊಳ್ಳಿಲ್ಲ, ಒಕ್ಕಲಿಗರ ಸಂಘ ಉಪಯೋಗಿಸ್ಕೊಳ್ಳಿಲ್ಲ, ಜಾತಿ ಉಪಯೋಗಿಸ್ಕೊಳ್ಳಿಲ್ಲ. ಬಿಡಿ, ಅವರೆಲ್ಲ ಬಹಳ ದೊಡ್ಡವರು. ಸರ್, ಕೇಂದ್ರ ಸಚಿವರ ಭೇಟಿಯನ್ನು ಹೊರತುಪಡಿಸಿ ಪಕ್ಷದ ಕಾರಣ ಅಥವಾ ರಾಜಕೀಯ ಕಾರಣಕ್ಕಾಗಿ ದೆಹಲಿ ಹೋಗುವಂತ ಪರಿಸ್ಥಿತಿ ಸದ್ಯಕ್ಕೆ ಇದೆಯಾ? ನನಗೆ ನೋಡಬೇಕು. ನಾನು ಚೀಫ್ ಮಿನಿಸ್ಟರ್ ಮತ್ತೆ ಮಾತಾಡ್ತೀವಿ. ಈಗೂ ಮಾತಾಡಿದ್ದೀವಿ, ಮುಂದಕ್ಕೂ ಮಾತಾಡ್ತೀವಿ. ಯಾಕೆಂದ್ರೆ ನಾವೊಂದು ಆಲ್ ಪಾರ್ಟಿ ಮೀಟಿಂಗು ಕಂಪಲ್ಸರಿ ಕರಿಬೇಕಾಯ್ತದೆ. ಇಟ್ ಇಸ್ ಎ ಮಸ್ಟ್. ಅದಕ್ಕೆ ನಾನು ದೆಹಲಿಲೇ ಕರಿಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ. ಯಾಕೆಂದ್ರೆ ಎಂಪಿಸ್ ಎಲ್ಲ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು, ಆಲ್ ಪಾರ್ಟಿ ಬರಬೇಕು. ಯಾಕೆಂದ್ರೆ ಕೆಲವು ಇಶ್ಯೂಸ್ ಇದೆ. ಈಗ ಅಸೆಂಬ್ಲಿ ಬೇರೆ ಕರೆದಿದ್ದೀವಿ. ಸೊ ಚೀಫ್ ಮಿನಿಸ್ಟರ್ ಏನು ಹೇಳ್ತಾರೆ ನಾನು ಕೇಳ್ತೀನಿ. ಯಾಕೆಂದ್ರೆ ಚೀಫ್ ಮಿನಿಸ್ಟರ್ ನಾನೋಗಿ ಮೀಟಿಂಗ್ ಮಾಡೋದು ಸರಿ ಇಲ್ಲ. ಅದು ಸಿಎಂ ಬಂದು ಬರಬೇಕು, ಅಗ್ರಿಕಲ್ಚರ್ ಮಿನಿಸ್ಟರ್ ಬರಬೇಕು, ಬೇರೆ ಬೇರೆ ಮಿನಿಸ್ಟರ್ಸು, ಕೃಷ್ಣ ಬೈರೇಗೌಡ ಅವರೆಲ್ಲ ಬೇಕಾಗ್ತದೆ ಆ ಇದಕ್ಕೆ. ಸೊ ಕೇಳ್ಬಿಟ್ಟು ನಾವು ತೀರ್ಮಾನ ಮಾಡ್ತೀವಿ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಅಪ್ಪ ಮಕ್ಕಳು ಭೇಟಿ ಮಾಡೋದಕ್ಕೆ ನೀನು ಒಳ್ಳೆ ಕತೆ ಅರ್ಜಿ ಡೆಲ್ಲಿ ಇರ್ಬೋದು, ಏನು ಅರ್ಜಿ ಹಾಕೋಬೇಕಾರೆ ಅಪ್ಪ ಮಕ್ಕಳು ದಿನ ಭೇಟಿ ಮಾಡೋದಕ್ಕೆ. ಅವರು ಇಸ್ ಎ ಪಾರ್ಟಿ ಇಂಪಾರ್ಟೆಂಟ್ ಲೀಡರ್. ಅವರು ರಾಹುಲ್ ಗಾಂಧಿ ಅವರು ಬಂದಿರಲಿಲ್ಲ, ಯಾವುದು ನಮ್ಮ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ರು. ಬೇಕಾದಷ್ಟು ಅವ್ರದ್ದೇ ಆದಂತ ಶೆಡ್ಯೂಲ್ ಇಂದ ಬರಲಿಲ್ಲ. ಈ ಹ್ಯಾಸ್ ಕಮ್ ಔಟ್ ವಿತ್ ಎ ಬ್ಯೂಟಿಫುಲ್ ಇನ್ಸ್ಟ್ರೂಮೆಂಟ್. ರಾಹುಲ್ ಗಾಂಧಿ ಅವರು ಕೂಡ ಸ್ವಲ್ಪ ಹೇಳ್ತೀನಿ ಕೇಳ ಇಲ್ಲಿ. ನೀನು ಒಂದು ಒಳ್ಳೆ ಇನ್ಸ್ಟ್ರೂಮೆಂಟ್ ನ ಅವ್ರು ತಯಾರು ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೀನು ಬೇಕಾದ್ರೆ ಉಪಯೋಗಿಸೋದನ್ನ ಗೊತ್ತಾಗ್ತದೆ ನಿಮಗೆ. ಬಹಳ ಕಡಿಮೆ ದರದಲ್ಲಿ ನಮ್ಮ ಬೆಂಗಳೂರಲ್ಲೇ ತಯಾರು ಮಾಡೋದನ್ನ ಗ್ಲೋಬಲ್ ಲೆವೆಲ್ ಅಲ್ಲಿ ಅನುಕೂಲ ಆಗುವಂತ ಒಂದು ಇನ್ಸ್ಟ್ರೂಮೆಂಟ್ ನ ಬಹಳ ಕಡಿಮೆ ದರದಲ್ಲಿ ಮಾಡಿದ್ದಾರೆ. ಅದ್ರ ಬಗ್ಗೆ ಅವ್ರ ಮಾಹಿತಿ ತಿಳ್ಕೊಂಡು ನಾನು ನೋಡಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ಶರತ್ ಬಚ್ಚೇಗೌಡರನ್ನ ಕರೆಸ್ಕೊಂಡು ಒಂದು ಅರ್ಧ ಗಂಟೆ ನೋಡಿ ಚರ್ಚೆ ಮಾಡಿದ್ದಾರೆ, ಪ್ರಶಂಸೆ ಪಟ್ಟಿದ್ದಾರೆ. ಯಾರು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟು, ಐಟಿ ಪೀಪಲ್ ಎಲ್ಲ ನಿಮ್ಮ ಕರ್ನಾಟಕದಲ್ಲಿ ಇಂಥ ಒಳ್ಳೆ ಕೆಲಸ ಆಗಿದೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವ್ರಿಗೆ ತಿಳಿಸಿದ್ದಾರೆ. ಅದಕ್ಕೆ ಅವ್ರಿಗೆ ಕರೆದು ತಿಳ್ಕೊಂಡಿದ್ದಾರೆ. ಸೊ ಅದಕ್ಕೆ ಹೋದ ತಕ್ಷಣ ಎಲ್ಲ ರಾಜಕೀಯ ಮಾತಾಡೋದು ಅಂತ ಲೆಕ್ಕನ. ಅಪ್ಪ ಮಕ್ಕಳು ಸೇರಿದಾಗೆಲ್ಲ ಮಾತಾಡ ರಾಜಕೀಯ ಅಂತ ಮಾಡಿದ್ರೆ, ಅಣ್ಣ ತಮ್ಮದಿರು ಸೇರಿದಾಗೆಲ್ಲ ಬೇರೆಯವ್ರದೆಲ್ಲ ನಿಮ್ ಲೆಕ್ಕ ಇಲ್ಲ, ನಮ್ಮದು ಮಾತ್ರ ಲೆಕ್ಕ. ಕಾಂಗ್ರೆಸ್ ಭವನವನ್ನು ಕಟ್ಟೋದಕ್ಕೆ ಅದಕ್ಕೆ ಶಂಕುಸ್ಥಾಪನೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಬರಬೇಕು ಅಂತ ಹೇಳಿ ಹೌದು ಹೇಳಿದೆ, ಟೈಮ್ ಕೇಳಿದೀನಿ. ಬಿಹಾರ್ ಎಲೆಕ್ಷನ್ ಇತ್ತು, ಆಗ್ಲಿಲ್ಲ. ತಿರ್ಗಾ ಕೇಳ್ತೀನಿ ಯಾವ ತರ ಶನಿವಾರ ಭಾನುವಾರ ಬಂದ್ ಮಾಡಿ ಅಂತ. ನಾನು ದುಡ್ಡು ಕಟ್ಟಬೇಕಾಯ್ತು, ಕಟ್ಬಿಡ್ತಾ ಇದ್ದೀನಿ 2 ಕೋಟಿ ಚಿಲ್ಲರೆ. ಅದಕ್ಕೆ ಫೀಸ್ ಕಟ್ಟಬೇಕಾಯ್ತು, ಅದು ಕಟ್ತಾ ಇದ್ದೀನಿ. ಎಲ್ಲರಿಗೂ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ನನ್ನ ನಂಬರು 100 ಮುಟ್ಟಿದೆ. ಐ ಆಮ್ ಸೋ ಹ್ಯಾಪಿ. ಸೊ ಆ ಕೆಲಸ ಕೂಡ ನಾನು ಮಾಡ್ತೀನಿ. ಹಿರಿಯ ಚಿತ್ರನಟ ಉಮೇಶ್ ಅವರು ತೀರ್ಕೊಂಡಿದ್ದಾರೆ. ಯಾರು? ಹಿರಿಯ ಚಿತ್ರನಟ ಉಮೇಶ್. ಇಡೀ ಚಿತ್ರರಂಗ ಕೂಡ ಅಲ್ಲಿ ನನಗೆ ಗೊತ್ತಿಲ್ಲ, ನನಗಷ್ಟು ಪರಿಚಯ ಇಲ್ಲ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ನಾವೆಲ್ಲ ಆ ಲೋಕದಲ್ಲಿ ಸಹಾಯ ಮಾಡ್ತಾ. ಲೋಕೇಶ್ ಅಂದ್ರೆ ಇವರು ಉಮೇಶ್ ಹಾಸ್ಯ ನನಗೆ ಮಾಹಿತಿ ಇಲ್ಲ. ನನಗೆ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಎಲ್ಲ ಗೊಂದಲದ ಈಗ ಸದ್ಯದಲ್ಲೇ ಕರಿತೀನಿ. ಮಂಗಳವಾರ ಏನೋ ಈಗ ನಿಮ್ಗೆ ಹೇಳ್ಬಿಟ್ರೆ ನಾಳೆ ನ್ಯೂಸ್ ಫೇಡ್ ಆಗ್ಬಿಡ್ತದೆ. After the breakfast meeting and everything, there's been a lot of things that both of you have now, compromised and looked on. How do you see about this upcoming Delhi trip? See, there was no difference with me or the Chief Minister. Myself being a party president, I know my limits. Nowhere I have made any comments or difference opinion with the Honorable Chief Minister. We all have worked together. There is a lot of aspiration with the people of Karnataka. We are committed to it. We will work out. Our aim is 28 and 29. For that, we all are ready to work, and we will work out together. So how do you see this kind of politics that is going on? What's your conversation with the KC Venugopal? I can't disclose all those things. I have not spoken to everyone. All that I can't disclose. This is not a matter for the media. It is for all of us to send a message to our party cadres and the people of Karnataka. I thank all your people. So how do you see this kind of conversation going on with the BJP? No, myself, Chief Minister, will not work out a strategy. We wanted all-party meeting on various issues connected to the water, funds, maize, sugarcane. All these things are big issues which central government has to take appropriation. We want the voices of our parliament members
irrespective of the party, to raise there and stand before supporting Karnataka. So I will discuss and ask him when we'll have to call all-party meeting, then we'll go. Sir, but the BJP now is calling for a no-confidence motion, saying that there is some kind of a tussle between you guys. How would you have to say? I welcome them. Let them come and test our pulse. All right, thank you, sir. That was Yesterday, the CM. Hey, 1 minute. Officer. I came from Delhi, sir. For more such videos, subscribe to the NewsX YouTube channel, hit the bell icon.